ನಿಮ್ಮ PU2 ಎಕ್ಸಾಮ್ ನಲ್ಲಿ ಸ್ಟೇಟ್ ರ್ಯಾಂಕ್ ಬರುವಂತಹ ಡೈಲಿ ಟೈಮ್ ಟೇಬಲ್ ನಿಮಗೆ ಬೇಕಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ನಿಮಗೆ ಬೇಕಾಗಿರುವಂತಹ ಪರ್ಫೆಕ್ಟ್ ಟೈಮ್ ಟೇಬಲ್ ನೊಂದಿಗೆ ನಾನು ಬಂದಿದ್ದೇನೆ. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಸ್ಟೇಟ್ ರ್ಯಾಂಕ್ ಅಂತ ಹಾಕಿ, ಯಾಕಂದ್ರೆ ನನಗ್ ಗೊತ್ತು ನೀವು ಸ್ಟೇಟ್ ರ್ಯಾಂಕ್ ಅನ್ನ ತಗೊಳ್ತೀರಾ ಅಂತ. ಅದನ್ನ ನಿಮ್ಮ ಮೈಂಡಿಗೂ ಸಹ ರಿಪೀಟೆಡ್ ಆಗಿ ಹೇಳ್ತಾ ಇರೋದು ಇಂಪಾರ್ಟೆಂಟು. ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಹಾಕಿದ್ದೀರಾ ಅನ್ಕೊಳ್ತೇನೆ. ಹಾಗೆ ಆ ಸ್ಟೇಟ್ ರ್ಯಾಂಕಿಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಡೈಲಿ ಟೈಮ್ ಟೇಬಲ್ ಬೇಕಾಗತ್ತೆ. ಅದನ್ನ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಫಸ್ಟ್, ಇದು ನಾನು ಯಾವುದೇ ಪ್ರಿಪೇರ್ ಮಾಡಿಕೊಂಡು ಬಂದಿರುವಂತಹ ಟೈಮ್ ಟೇಬಲ್ ಅಲ್ಲ, ನಿಮ್ಮ ಜೊತೆಗೆ ಕೂತು ನಿಮಗೋಸ್ಕರ ಮಾಡ್ತಾ ಇರುವಂತಹ ಟೈಮ್ ಟೇಬಲು. ಸಿಂಪಲ್ಲು. ಫಾರ್ ಎಕ್ಸಾಂಪಲ್, ಎಲ್ಲರೂ ಸಹ ಕಾಲೇಜ್ ಇರುತ್ತೆ. ಕಾಲೇಜ್ ಟೈಮಿಂಗ್ ಅನ್ನ ನಾನು ಬೆಳಿಗ್ಗೆ 8 AM ಟು ಸಂಜೆ 6 PM ಗೆ ಹಾಕ್ತೇನೆ. ಕರೆಕ್ಟ್. ಇದೆಲ್ಲವೂ ನಿಮ್ಮ ಕಾಲೇಜ್ ಟೈಮಿಂಗ್. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗಳ ಕಾಲೇಜ್ ಟೈಮಿಂಗ್ ಇದಿರುತ್ತೆ. ಸ್ವಲ್ಪ ಜನರದು 7:37 ಇರ್ಬೋದು, ಇನ್ನು ಕೆಲವರದು 6 PM ಇರೋದು 7 PM ಆಗ್ಬೋದು. ಬಟ್ ಮೆಜಾರಿಟಿ ಇದೇ ಇದೆ. ಇಲ್ಲಿ ಎಷ್ಟು ಅವರ್ಸ್ ಹೋಗ್ತಾ ಇದೆ? 10 ತಾಸು ಹೋಗ್ತಾ ಇದೆ. ಹಾಗಾದ್ರೆ ಇದ್ರ ಅರ್ಥ ಏನು? ಕಾಲೇಜಲ್ಲಿ ಪ್ರತಿಯೊಂದು ಕ್ಲಾಸನ್ನ ನೀವು ಕರೆಕ್ಟ್ ಆಗಿ ಕೇಳಬೇಕಾಗತ್ತೆ. ಅಲ್ಲೇ ನೋಟ್ಸ್ಗಳನ್ನ ಮಾಡಿ 1 ತಾಸು ಕ್ಲಾಸ್ ಇದೆ ಅಂದ್ರೆ ಆ 1 ಅವರ್ ಪರ್ಫೆಕ್ಟ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು. ನನಗೆ ಪ್ರಾಮಿಸ್ ಮಾಡಿ, ಯಾಕಂದ್ರೆ ನಾನು ಸಹ ನಿಮ್ಮ ತರ 11th 12th ಅಲ್ಲಿದ್ದಾಗ ಕಾಲೇಜನ್ನ ಇಗ್ನೋರ್ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇರುವಂತಹ ಕ್ಲಾಸನ್ನ ಕರೆಕ್ಟ್ ಆಗಿ ಕೇಳ್ತಾ ಇರಲಿಲ್ಲ. ನಾನು ಸೆಲ್ಫ್ ಸ್ಟಡಿ ಮಾಡ್ತೇನೆ ಅಂತ ಹೋಗ್ತಾ ಇದ್ದೆ. ಬಟ್ ಅದು ಒಂದು ದೊಡ್ಡ ಹೊಡೆತವನ್ನ ಕೊಡ್ತಾ ಇತ್ತು. ಹೀಗಾಗಿ ದಯವಿಟ್ಟು ಎಲ್ಲರೂ ಸಹ ನನಗೆ ಪ್ರಾಮಿಸ್ ಮಾಡಿ ಕಾಲೇಜ್ ಕ್ಲಾಸನ್ನ ಕರೆಕ್ಟ್ ಆಗಿ ಕೇಳ್ತೇನೆ ಅಂತ. ಪ್ರಾಮಿಸ್ಗೆ ಎಸ್ ಅಂತ ಹಾಕಿ. ಇದು ನೀವು ಮಾಡುವಂತಹ ದೊಡ್ಡ ಮಿಸ್ಟೇಕ್ ಆಗತ್ತೆ, ಕಾಲೇಜ್ ಕ್ಲಾಸನ್ನ ಕರೆಕ್ಟ್ ಆಗಿ ಕೇಳಲಿಲ್ಲ ಅಂದ್ರೆ. ಓಕೆ, ಈ 10 ಅವರ್ಸ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ನಾವು 6 PM ಆದ್ಮೇಲೆ ಬರ್ತಾ ಇದ್ದೇವೆ ಮನೆಗೆ. ಸೊ 6 to ಫ್ರೆಶನ್ ಅಪ್. ಸೊ 6 to 7 PM ಏನಿದೆಯೋ ನಮ್ಮ ಟೈಮು, ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಈ 1 ಅವರ್ ಇಲ್ಲಿ ಹೋಗತ್ತೆ. ಈಗ ನೆಕ್ಸ್ಟ್ ಇರುವಂತಹ ಟೈಮು ಗೋಲ್ಡನ್ ಟೈಮ್ ಆಗಿದೆ. ಇದರಲ್ಲೇ ನೀವು ಸ್ಟೇಟ್ ರ್ಯಾಂಕರ್ ಆಗ್ತೀರಾ, ಇಲ್ಲ ಅಂದ್ರೆ ಎವರೇಜ್ ಆಗಿ ಉಳಿದ್ಬಿಡ್ತೀರಾ. ಯಾವುದು ಆ ಗೋಲ್ಡನ್ ಟೈಮು? 7 PM ಟು 10 PM. ಇದನ್ನ ನಾನು ಗೋಲ್ಡನ್ ಟೈಮ್ ಅಂತ ಕರಿತಾ ಇದ್ದೇನೆ. ಈ 3 ಅವರ್ಸ್ ಏನಿದೆ, ಇದನ್ನ ನಾವು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು. ಒಂದೇ ಸ್ಟ್ರೆಚ್ ಅಲ್ಲಿ 3 ಅವರ್ಸ್ ಓದ್ಲಿಕ್ಕೆ ಆಗಲ್ವಾ? ಸಿಂಪಲ್ 1 ಅವರ್ ಓದಿ, ಅದಾದ್ಮೇಲೆ 10 minutes ಬ್ರೇಕ್ ಅನ್ನ ತೆಗೆದುಕೊಳ್ಳಿ. ಈ ಸೈಕಲ್ ಅನ್ನ ರಿಪೀಟ್ ಮಾಡಿ. ಇದನ್ನ ಪೋಮೋಡೋರೋ ಟೆಕ್ನಿಕ್ ಅಂತ ಸಹ ಕರಿತೇವೆ. 1 ಅವರ್ ಓದ್ತೀರಾ, ಒಂದು 5 to 10 minutes ಬ್ರೇಕ್ ಅನ್ನ ತೆಗೆದುಕೊಳ್ತೀರಾ, ಮತ್ತೆ ಬಂದು ಓದ್ಲಿಕ್ಕೆ ಕೂತ್ಕೋತೀರಾ. ಸರ್, ಈ 7 to 10 PM ದಲ್ಲಿ ಏನನ್ನ ಓದ್ಬೇಕು? ನನಗೆ ಈ ಮೂಮೆಂಟ್ ಅಲ್ಲಿ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲರದೂ ಸಹ ಮೆಜಾರಿಟಿ ಆಫ್ ದ ಸಬ್ಜೆಕ್ಟ್ PCM ಇದ್ದೇ ಇರತ್ತೆ. ಕರೆಕ್ಟ್ ತಾನೆ? ಈ PCM ದಲ್ಲಿ ನಿಮಗೆ ಯಾವುದು ಡಿಫಿಕಲ್ಟ್ ಅನ್ಸುತ್ತೆ? ಫಾರ್ ಎಕ್ಸಾಂಪಲ್ ನನಗೆ ಕೆಮಿಸ್ಟ್ರಿ ಡಿಫಿಕಲ್ಟ್ ಅನಿಸ್ತಾ ಇತ್ತು. ಸೊ ಈ 3 ಅವರ್ ಟೈಮ್ನಲ್ಲಿ ನಾನು ಕೆಮಿಸ್ಟ್ರಿಗೆ ಫಾರ್ ಎಕ್ಸಾಂಪಲ್ 2 ಅವರ್ಸ್ ಕೊಡ್ತಾ ಇದ್ದೆ. ಎವ್ರಿ ಡೇನಾ ಫಾರ್ ಎಕ್ಸಾಂಪಲ್ 2 ಡೇಸ್ಗೆ ಒಂದ್ಸಲ 2 ಅವರ್ಸ್ ಕೆಮಿಸ್ಟ್ರಿ ಕೊಡ್ತಾ ಇದ್ದೆ. ಯಾಕೆ? ಯಾವುದು ಡಿಫಿಕಲ್ಟ್ ಇದೆಯೋ ಅದನ್ನ ಈಸಿ ಮಾಡಲಿಕ್ಕೆ ಇರುವಂತಹ ಒಂದೇ ಒಂದು ಅಸ್ತ್ರ ಅಂದ್ರೆ ಅದ್ರ ಮೇಲೆ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕೋದು. ನಿಮಗೂ ಸಹ ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ನೆಕ್ಸ್ಟು ಯಾವುದ್ರ ಮೇಲೆ ವಿಡಿಯೋ ಮಾಡಬೇಕು ಅಂತ. ಪ್ರತಿಯೊಬ್ಬರು ತಿಳಿಸ್ತೀರಾ ತಾನೆ ನಿಮ್ಮ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದಿದೆ ಅಂತ. ಫಾರ್ ಎಕ್ಸಾಂಪಲ್ ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ 100 ಕಮೆಂಟ್ಸ್ ಬಂದ್ರೆ
ಅದರಲ್ಲಿ ಯಾವುದು ಟಾಪ್ ಇರುತ್ತೋ ಅದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋವನ್ನ ಮಾಡ್ತೇನೆ. ಓಕೆ, ಡೀಲ್ ಡನ್. ನೆಕ್ಸ್ಟ್, ಈ 3 ಅವರ್ಸ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಜಸ್ಟ್ ಓದ್ತಾ ಹೋದ್ರೆ ಆಗಲ್ಲ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವುಗಳಲ್ಲೆಲ್ಲ ಏನಿರತ್ತೆ ಆದಷ್ಟು ಪ್ರಾಕ್ಟೀಸ್ ಬರೆಯೋದಿರತ್ತೆ, ನ್ಯೂಮರಿಕಲ್ಸ್ ಇರತ್ತೆ, ಈಕ್ವೇಶನ್ಸ್ಗಳಿರತ್ತೆ. ಹೀಗಾಗಿ ಪ್ರಾಕ್ಟೀಸ್ ಮಾಡೋದು ಈ ಒಂದು 3 ಅವರ್ಸ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ನನಗೆ ಕೇಳಿದ್ರೆ ಅಟ್ಲೀಸ್ಟ್ ನೀವು 8 ಪೇಜಸ್ ಆದರೂ ತೆಗಿಬೇಕು. ಕಿಂಗ್ ಸೈಜ್ ನೋಟ್ಬುಕ್ ಏನಿದೆ ಅಲ್ಲ ಅದರಲ್ಲಿ 8 ಪೇಜಸ್ ಆದರೂ ನೀವು ತೆಗಿಲೇಬೇಕು ಈ 3 ಅವರ್ ಟೈಮಿಂಗ್ನಲ್ಲಿ. ಇದು ವೆರಿ ಇಂಪಾರ್ಟೆಂಟು. ಇದೇ ಗೋಲ್ಡನ್ ಟೈಮು, ಇದೇ ನಿಮ್ಮನ್ನ ಟಾಪರನ್ನಾಗಿ ಮಾಡುತ್ತೆ. ಇಲ್ಲಿ ತನಕ ಅರ್ಥ ಆಗ್ತಾ ಇದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ಓಕೆ, ನೆಕ್ಸ್ಟು ಫಾರ್ ಎಕ್ಸಾಂಪಲ್ 10 ಆಯಿತು, 10:30 ಅಥವಾ 11 PM ಮಲಗ್ತೀರಾ ಅನ್ಕೋಣ. ಸ್ವಲ್ಪ ಜನ ಲೇಟಾಗಿ ಮಲಗ್ತೇನೆ. ಓಕೆ, ಲೇಟಾಗಿ ಮಲಗ್ತೀರಾ ಅಂದರೆ ಇಲ್ಲಿ ನಾನೇನು ಹೇಳ್ತಾ ಇದ್ದೆ, ಟೈಮನ್ನು ಅಷ್ಟೇ ಮುಂದೆ ಹಾಕೊಂಬಿಡಿ. 11 PM ಮಲಗ್ತಾ ಇದ್ದೀರಾ ಅಂದಮೇಲೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು? ನನಗೆ ಕೇಳಿದ್ರೆ ಬೆಳಿಗ್ಗೆ 5:30 to 6 AM ಎದ್ದು ಬಿಡಬೇಕು. ಕೂಲ್. ಯಾಕಂದರೆ ಇಲ್ಲಿ 5.5 ತಾಸು 6.5 ತಾಸು ನಿದ್ದೆ ಆಗ್ತಾ ಇದೆ. 6 AM ಹಾಕೋದು ಬೇಡ, 5:30ನೇ ಇಟ್ಬಿಡೋಣ. ಯಾಕಂದರೆ ಇಷ್ಟು ನಿದ್ದೆ ಹೆಲ್ತಿಗೆ ಒಳ್ಳೆಯದು. ನೆಕ್ಸ್ಟ್ 11 PM to 5:30 ಸ್ಲೀಪ್ ಮಾಡ್ತೀರಾ. ಈ ಮೂಮೆಂಟಲ್ಲಿ ಮಲಗಬೇಕಾದ್ರೆ ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ಬೇಡಿ. ಯಾವುದೋ ಒಂದು ವೆಬ್ ಸೀರೀಸನ್ನು ನೋಡ್ತಾ ಕೂತ್ಕೊಳ್ಬೇಡಿ. ಟೈಮನ್ನು ದಯವಿಟ್ಟು ವೇಸ್ಟ್ ಮಾಡಬೇಡಿ. ನಿದ್ದೆ ಇದೆ ಅಂದರೆ ಪ್ರಾಪರ್ ಎಫಿಷಿಯಂಟ್ ಆಗಿರುವಂತಹ ನಿದ್ದೆ ಆಗಬೇಕು. ಬೆಳಗ್ಗೆ ಎದ್ದು ಕೂಡಲೇ ಹೊಸ ನ್ಯೂ ಎನರ್ಜಿ ಬರಬೇಕು. ಆ ರೀತಿಯ ನಿದ್ದೆ ಆಗಬೇಕು. ಸೊ ಈ ರೀತಿ ನಿದ್ದೆ ಆದಮೇಲೆ 5:30 to 6 ಫ್ರೆಶನ್ ಅಪ್ ಆಗ್ತೀರಾ. ಮತ್ತೆ ನಮ್ಮ ಹತ್ರ ಮತ್ತೊಂದು ಗೋಲ್ಡನ್ ಪೀರಿಯಡ್ ಬಂದ್ಬಿಡತ್ತೆ. ಯಾವುದು? 6 to 7:30. ಸರ್ 7:30 ಆಗಲ್ಲ, 7 ಅಷ್ಟೇ ಅಂದರೆ ಇಟ್ಸ್ ಓಕೆ. 1 ಅವರ್ ಇದೆಯೋ ಏನೇ ಇದೆ, ಅದು ನಮ್ಮ ಮತ್ತೊಂದು ಗೋಲ್ಡನ್ ಟೈಮ್ ಆಗತ್ತೆ. ಈ 1 ಅವರ್ ಮಾರ್ನಿಂಗ್ ಅಲ್ಲಿ ಸಿಗುವಂತಹ 1 ಅವರ್ ಈವ್ನಿಂಗ್ ಅಲ್ಲಿ ಸಿಗುವಂತಹ 2 ಅವರ್ಸ್ಗೆ ಈಕ್ವಲ್ ಆಗಿರತ್ತೆ. ಯಾಕಂದ್ರೆ ನಾಯ್ಸ್ ಇರಲ್ಲ. ಹೊಸದಾಗಿ ದಿನವನ್ನ ಸ್ಟಾರ್ಟ್ ಮಾಡ್ತಾ ಇರ್ತೀರಾ, ಫುಲ್ ಎನರ್ಜಿ ಇರತ್ತೆ. ಈವ್ನಿಂಗ್ ಆದ್ರೆ ಫುಲ್ ಡ್ರೈನ್ ಆಗಿರತ್ತೆ. ಬಟ್ ಮಾರ್ನಿಂಗ್ ಅಲ್ಲಿ ಹೊಸ ನ್ಯೂ ಎನರ್ಜಿ ಇರತ್ತೆ. ಅದಲ್ಲದೆ ಹೆಚ್ಚಾಗಿ ಓದಬೇಕು, ಏನೋ ಸಾಧಿಸ್ಬೇಕು ಅನ್ನೋದು ಮನಸ್ಸಲ್ಲಿ ಇರತ್ತೆ. ಹೀಗಾಗಿ ಈ 6 to 7 or 7:30 1.5 ಅವರ್ ಇದೆಯಲ್ಲ, ನೀವು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು. ಆದಷ್ಟು ರಿವೈಸ್ ಮಾಡಿ ಅಂತ ಹೇಳ್ತೇನೆ ನಾನು. ಆದಷ್ಟು ಮೆಮೊರೈಸ್ ಮಾಡ್ಕೊಳ್ಳಿ. ಡೆರಿವೇಶನ್ಸ್ಗಳಿರಬಹುದು, ಥೇರಮ್ಸ್ಗಳಿರಬಹುದು, ಫಾರ್ಮುಲಾಸ್ಗಳಿರಬಹುದು, ಈಕ್ವೇಶನ್ಸ್ಗಳು ಎಲ್ಲವನ್ನೂ ಸಹ ಒಂದು ಕಡೆ ಬರೆಯುವಂತಹ ಪ್ರಯತ್ನವನ್ನು ಪಡಿ. ಅದನ್ನ ರೀಕಾಲ್ ಮಾಡ್ತಾ ಹೋಗಿ. ಯಾಕಂದ್ರೆ ಇಂತಹ ಪೀರಿಯಡು ಮತ್ತೆ ಡೇದಲ್ಲಿ ಯಾವತ್ತೂ ಸಿಗಲ್ಲ. ಹೀಗಾಗಿ ಇದನ್ನ ನಾನು ರಿವಿಷನ್ ಸ್ಲಾಟ್ ಅಂತ ಕರಿತೇನೆ. ಹಿಂದಿನ ದಿನ ರಾತ್ರಿ ಏನು ಓದಿರ್ತಿರೋ ಮಾರನೇ ದಿನ ಬೆಳಿಗ್ಗೆ ಅದನ್ನ ರಿವೈಸ್ ಮಾಡಿ. ಹಾಗೆ ಇಲ್ಲಿ ತನಕ ಏನು ಓದಿರ್ತಿರೋ ಕಣ್ಣು ಮುಚ್ಕೊಂಡು ಏನೇ ನೆನಪಿಗೆ ಬರ್ತಾ ಇದೆಯೋ ಬರಿತಾ ಹೋಗಿ. ಆದಷ್ಟು ಅವುಗಳನ್ನ ಟ್ಯಾಕಲ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ನಿಮಗೆ ಹಾರ್ಡ್ ಸಬ್ಜೆಕ್ಟ್ ಅನ್ನಿಸ್ತಾ ಇದೆ, ಈ ಅವರ್ನಲ್ಲಿ ಓದ್ಬೇಕು ಅನ್ಸಿದ್ರೆ ಅದನ್ನೂ ಸಹ ಮಾಡಿ. ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅದನ್ನ ಮಾಡಿ. ಫಾರ್ ಎಕ್ಸಾಂಪಲ್, ನಾನೇ ನಿಮ್ಮ ಜಾಗದಲ್ಲಿದ್ರೆ, ಈಗ 12th ಬರ್ತಾ ಇದ್ರೆ, ಈ ರೀತಿ ಟೈಮ್ ಟೇಬಲ್ ಅನ್ನ ನನಗೋಸ್ಕರ ಹಾಕೊಳ್ತಾ ಇದ್ದೆ. ಆ್ಯಂಡ್ ಯಾವುದೇ ಭೂಕಂಪ ಬರಲಿ, ಏನೇ ಆಗಲಿ, ನನಗೆ ಸಿಗ್ತಾ ಇದ್ದಂತಹ ಈ ಗೋಲ್ಡನ್ ಟೈಮ್, ಈ ಸ್ಲಾಟ್ ಇರ್ಬೋದು ಮತ್ತೆ ಈ ಸ್ಲಾಟ್ ಇರ್ಬೋದು, ಇವುಗಳನ್ನ ನಾನು ಚೇಂಜ್ ಮಾಡ್ತಾ ಇರಲಿಲ್ಲ. ಡೈಲಿ ಆ 3 to 4 ಅವರ್ಸ್ ನನ್ನ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಅನ್ನ ಯೂಸ್ ಮಾಡ್ತಾ ಇದ್ದೆ, ಎಫರ್ಟ್ಸ್ಗಳನ್ನ ಹಾಕ್ತಾ ಇದ್ದೆ. ನೀವು ಸಹ ಮಾಡಬೇಕಾಗಿರೋದು ಅದೇ. ಕಾಲೇಜ್ ಟೈಮಿಂಗು ಸಹ ಅಷ್ಟೇ ಇಂಪಾರ್ಟೆಂಟು. ಜಸ್ಟ್ ಕಾಲೇಜಿಗೆ ಅಟೆಂಡೆನ್ಸ್ಗೋಸ್ಕರ ಹೋಗೋದಲ್ಲ ಮಕ್ಕಳೇ. ಕಲೀರಿ, ದಯವಿಟ್ಟು ಕಲೀರಿ. 75% ಅಟೆಂಡೆನ್ಸ್ ಮೀಟ್ ಆಗಬೇಕು. ಹಾಲ್ ಟಿಕೆಟ್ ಕೊಡ್ತಾರೆ, ಅವೆಲ್ಲ ಬಿಟ್ಟಾಕಿ. ಕಾಲೇಜ್ ಇರೋದು ಕಲೀಲಿಕ್ಕೆ. ಹೀಗಾಗಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಅನ್ನು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈ ಗೋಲ್ಡನ್ ಟೈಮ್ನಲ್ಲಿ ಅಥವಾ ಈ ಗೋಲ್ಡನ್ ಟೈಮ್ನಲ್ಲಿ ಮಾರ್ನಿಂಗು ನಮ್ಮ
ವಿಜೇತ ಬ್ಯಾಚ್ ಅನ್ನ ಜಾಯ್ನ್ ಆಗಿದ್ರೆ ನಿಮಗೆ ಆಲ್ರೆಡಿ ಸ್ಟ್ರಕ್ಚರ್ಡ್ ಇದೆ, ಹೀಗಾಗಿ ಆಲ್ರೆಡಿ ಕ್ಲಾಸಸ್ಗಳನ್ನ ಜಾಯ್ನ್ ಆಗಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೀತಿ ನಿಮಗೆ ಟೈಮ್ ಬ್ಲಾಕ್ಸ್ ಇರಬಹುದು, ರೋಡ್ ಮ್ಯಾಪ್ಸ್ಗಳಿರಬಹುದು. ಇವೆಲ್ಲ ನಿಮಗೆ ಮಿಸ್ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು, ಒಂದು ಸಿಂಪಲ್ ಸ್ಟೆಪ್ಪನ್ನು ಮಾಡಬೇಕಾಗಿದೆ. ನಮ್ಮ PUC ಪರೀಕ್ಷೆ ಸೈನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನೋಟಿಫಿಕೇಶನ್ ಬೆಲ್ಲನ್ನು ಸಹ ಒತ್ತಿ. ಯಾಕಂದರೆ ನಾನು ಯಾವ್ಯಾವ ವೀಡಿಯೋಸ್ಗಳನ್ನ ಮುಂದೆ ಮಾಡ್ತಾ ಇರ್ತೇನೆ ಅವುಗಳ ನೋಟಿಫಿಕೇಶನ್ ಬರುತ್ತೆ, ಮಿಸ್ ಆಗಲ್ಲ. ಇಂತಹ ಟೈಮ್ ಟೇಬಲ್ ಮತ್ತೆ ಎಲ್ಲೂ ಸಿಗಲ್ಲ ನಿಮಗೆ. ಹಾಗೆ ನೆಕ್ಸ್ಟು ಕೆಮಿಸ್ಟ್ರಿ ವಿಡಿಯೋ ಅಥವಾ ಫಿಸಿಕ್ಸು ಅಥವಾ ಯಾವುದು ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆಯೋ ಅದನ್ನು ಹೇಗೆ ಈಸಿ ಮಾಡಬೇಕು ಅಂತಲೂ ಸಹ ಒಂದು ವಿಡಿಯೋವನ್ನು ಮಾಡ್ತೇನೆ. ಹೀಗಾಗಿ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಒತ್ತಿದ್ರೆ ಆ ವಿಡಿಯೋವನ್ನು ಸಹ ನೋಡ್ಬೋದು, ಇಲ್ಲ ಅಂದರೆ ಮಿಸ್ ಆಗತ್ತೆ. ಓಕೆ, ಇಲ್ಲಿ ತನಕ ಎಲ್ಲರಿಗೂ ಕ್ಲಿಯರ್ ಇದೆ ಅನ್ಕೊಳ್ತೇನೆ. ನೆಕ್ಸ್ಟು ವೀಕೆಂಡ್ಸ್ ವೈಸ್ಲಿ. ವೀಕೆಂಡ್ಸ್ ಇವೆಲ್ಲ ಆಯಿತು ಕಾಲೇಜ್ ಇದ್ದಾಗ. ಫಾರ್ ಎಕ್ಸಾಂಪಲ್ ಸಟರ್ಡೇನೂ ಬಹಳಷ್ಟು ಕಾಲೇಜಸ್ಗಳು ಇರುತ್ತೆ, ಬಟ್ ಹಾಫ್ ಡೇನೂ ಸಹ ಇರುತ್ತೆ. ಸಟರ್ಡೆ ಶನಿವಾರ, ಮತ್ತೊಂದು ಸಂಡೇ, ಇವೆರಡು ಮತ್ತೊಂದು ಗೋಲ್ಡನ್ ಡೇಸ್ ಅಂತ ಕರಿಬಹುದು. ಅವೆಲ್ಲ ಗೋಲ್ಡನ್ ಟೈಮ್ಸ್ಗಳಾದರೆ ಇವು ಗೋಲ್ಡನ್ ಡೇಸು. ಸಟರ್ಡೆ ನಿಮಗೆ ಕಾಲೇಜ್ ಬೇಗ ಬಿಡ್ತಾ ಇದೆ ಅನ್ಕೋಣ, ಮೆಜಾರಿಟಿ ಆಫ್ ದ ಕಾಲೇಜ್ಗಳು ಬೇಗ ಬಿಡುತ್ತೆ. ಬಿಡಲ್ಲ ಅಂದರೂ ಸಹ ಅದನ್ನು ಬಿಟ್ಟು ಹಾಕೋಣ. ಬಿಟ್ಟರೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜಸ್ಸು ಬೈ 4 PM ಓವರ್ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ 2 hours ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ. ಅದನ್ನು ನಿಮ್ಮ ಮತ್ತೊಂದು ಗೋಲ್ಡನ್ ಸ್ಲಾಟ್ ಆಗಿ ಆ್ಯಡ್ ಮಾಡಿ ವೀಕ್ ಪೂರ್ತಿ ಏನು ಓದಿರ್ತೀರೋ ಅದನ್ನು 2 hours ಕವರ್ ಮಾಡುವಂತಹ ಪ್ರಯತ್ನವನ್ನು ಪಡಿ. ಇನ್ನು ಸಂಡೇಸಿಗೆ ಬರೋಣ. ಕಾಲೇಜ್ ಇಲ್ಲ, ಸಂಡೇಸ್ಗೆ ಕಾಲೇಜ್ ಇಲ್ಲ ಅಂದಮೇಲೆ ನಮ್ಮ ಹತ್ರ ಪೂರ್ತಿ ಒಂದಿನ ಸಿಗ್ತಾ ಇದೆ, ಕರೆಕ್ಟ್? ಹೀಗಿರಬೇಕಾದ್ರೆ ಸಂಡೇ ಲೇಟಾಗಿ ಹೇಳೋ ಮಾತೇ ಇಲ್ಲ. ಸಂಡೇನೂ ಸಹ ನಾವು ಹಿಂದೆ ಹೇಳಿದ್ದು ಅದೇ ರೀತಿ 6:30 AM ಹೇಳ್ಬೇಕು. ಸಂಡೇ ಇದೆ ಸರ್, ನಾನು ಆರಾಮಾಗಿ 9:10 ಗಂಟೆಗೆ ಹೇಳ್ತೇನೆ, ಇಲ್ಲ, ಆ ರೀತಿ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ 9:30 10ಗೆ ಎದ್ರೆ ಅರ್ಧ ದಿನ ಹೋಗ್ಬಿಡ್ತು, ಸಂಡೇ ಉಪಯೋಗನೇ ಮಾಡ್ಕೊಳ್ಳಿಕ್ಕಾಗಲ್ಲ. ಹೀಗಾಗಿ 6:30 AM ಎದ್ದೇಳಿ 7 AM ಓದ್ಲಿಕ್ಕೆ ಕೂತ್ಕೊಳ್ತೀರಾ ಅನ್ನಿ. ಸೊ 7 to 10 AM 3 hours ಸಿಗ್ತಾ ಇದೆ ನಮಗೆ. ಪ್ರಾಪರ್ ಯುಟಿಲೈಸೇಷನ್ ಮಾಡ್ಕೊಳ್ಳೋಣ. ಯಾವುದೇ ನಮ್ಗೆ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತೋ ಏನೋ ಟೆಸ್ಟ್ಗಳು ಬರ್ತಾವೆ ಮುಂದೆ, ಎಲ್ಲದಕ್ಕೂ ಸಹ ಪ್ರಾಪರ್ ಪ್ರಿಪೇರ್ ಆಗಲಿಕ್ಕೆ ಈ 3 hours ನಾವು ಯೂಸ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಸಂಡೇ ಇದೆ, ಸ್ವಲ್ಪ ಟೈಮನ್ನು ಫ್ಯಾಮಿಲಿಗೂ ಸಹ ಕೊಡಿ. ಹೀಗಾಗಿ 10 to 12 ಏನು ಬೇಕಾದರೂ ಮಾಡಿ. ನಿಮಗೆ ಇಷ್ಟ ಆಯ್ತು, ಕ್ರಿಕೆಟ್ ಆಡ್ಬೇಕನ್ನಿಸ್ತೋ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕನ್ನಿಸ್ತೋ, ಮೂವಿ 2 hours ನೋಡ್ಬೇಕನ್ನಿಸ್ತು, ಏನು ಅನಿಸುತ್ತೋ ಅದನ್ನು ಮಾಡಿ. ಚಿಲ್ಲಿದೆ ಈ ಟೈಮಲ್ಲಿ, ಓಕೆ? ನಿಮ್ಮ ಮನಸ್ಸಿಗೆ ಬಂದದ್ದು ಮಾಡಿ. ಬಟ್ 12 to 2 ಇದು ನಮ್ಮ ಮತ್ತೊಂದು ಬ್ಲಾಕ್ ಆಗತ್ತೆ ಓದ್ಕೊಳ್ಳಿಕ್ಕೆ. ನಾನಿಲ್ಲಿ ಏನು ಹೇಳ್ತಾ ಇದ್ದೇನೆ, ನಮಗೇನೇ ಟೈಮ್ ಸಿಕ್ಕರೂ ಸಹ ಅದರ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು. ನಿಮ್ಮ PU1 ಮಾರ್ಕ್ಸನ್ನು ನೋಡಿರ್ತೀರಾ ಸರ್, ಇಂಪ್ರೂವ್ ಮಾಡ್ಕೊಳ್ಬೇಕು. PU2ದಲ್ಲಿ ಇನ್ನು KCET ಬರುತ್ತೆ, ನೀಟ್ ಬರುತ್ತೆ. ಹೀಗಾಗಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಅಷ್ಟೇ ಎಫರ್ಟ್ಸ್ಗಳನ್ನ ಹಾಕಬೇಕಾಗತ್ತೆ. 12 to 2 ಮತ್ತೊಂದು ಸ್ಲಾಟು, ಇಲ್ಲೂ ಸಹ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು. ನಿಮಗೆ ಯಾವುದು ಡಿಫಿಕಲ್ಟ್ ಅನಿಸುತ್ತೋ ಅದನ್ನು ಇಲ್ಲಿ ಮುಗಿಸುವಂತಹ ಪ್ರಯತ್ನವನ್ನು ಪಡಿ. ಅದಾದಮೇಲೆ ಊಟ ಅದು ಇದು ಎಲ್ಲ ಇರುತ್ತೆ. ಹೀಗಾಗಿ ನೆಕ್ಸ್ಟು ನಾನು 2 PM ದಿಂದ 5 PM ಚಿಲ್ ಟೈಮ್ ಅಂತ ಹೇಳ್ತೇನೆ. ಬೇಕಾದರೆ ಮಲಗಿ, ವೀಕ್ ಡೇಸಲ್ಲಿ ಮಲಗಲಿಕ್ಕೆ ಆಗ್ತಾ ಇರಲಿಲ್ಲ, ಇಲ್ಲಿ ಮಲಗಿ. ಸೊ 5 PM ಸ್ಟ್ರಿಕ್ಟಾಗಿ 5 to 10 PM 5 hours ಸ್ಲಾಟ್ ಇದೆ. ಹೀಗಾಗಿ 1 hour ಓದಿ 10-15 minutes ಗ್ಯಾಪನ್ನು ತೆಗೆದುಕೊಳ್ಳಿ. ಅದೇ ಸೈಕಲನ್ನು ರಿಪೀಟ್ ಮಾಡಿ. ನಾನು ಇಲ್ಲಿ ಹೇಳ್ತಾ ಇರುವಂತಹದ್ದು 1-2 weeks ನೀವು ಫಾಲೋ ಮಾಡಿದ್ರಿ ಅಂದರೆ ಅದೇ ಆಟೋಮೆಟಿಕ್ ಆಗಿ ನಿಮ್ಮ ಮೈಂಡಲ್ಲಿ ಕೂತ್ಕೊಂಡು ಬಿಡತ್ತೆ. ನಿಮಗೆ ಎಕ್ಸ್ಟ್ರಾ ಪುಷ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸ್ಟಾರ್ಟಿಂಗಲ್ಲಿ 1-2 weeks ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗತ್ತೆ, ಇದು ನನಗೂ ಸಹ ಗೊತ್ತು. ನಿಮ್ಮ ಬಾಡಿಗೂ ಸಹ ಹೇಳಿ, ಮನಸ್ಸಿಗೂ ಸಹ ಹೇಳಿ, ಎಸ್ ಇಟ್ ವಿಲ್ ಬಿ ಹಾರ್ಡರ್ ಬಟ್ ಐ ಆಮ್ ಗೋನಾ ಡೂ ಇಟ್. ಇದು ನಿಮ್ಮ ಮೋಟೋ ಆಗಿರಲಿ. ಏನೇ ಆಗಲಿ ನಾನು ಮಾಡ್ತೇನೆ.
ಅದರಲ್ಲಿ ಯಾವುದೇ ರೀತಿಯ ನಾವು ನಯ ನಾಜೂಕನ್ನ ಮಾಡೋ ಮಾತೇ ಇಲ್ಲ. ಓಕೆನಾ? ಇದು ನಮ್ಮ ವೀಕೆಂಡ್ಸ್ ಪ್ಲಾನ್ ಆಯ್ತು. ಆರ್ಗನೈಸ್ಡ್ ಒಂದಿನ ಮಾಡ್ತೇನೆ, ಸೆಕೆಂಡ್ ಡೇ ಮಾಡಲ್ಲ ಆಗೋದು ಆ ಮಾತೇ ಬೇಡ. ಸೆಕೆಂಡ್ ಡೇನೂ ಮಾಡ್ತೇನೆ, ಥರ್ಡ್ ಡೇನು, ಫೋರ್ತ್ ಡೇ, ಈ ರೀತಿಯಾಗಿ ಉಳಿದಿರುವಂತಹ ಪ್ರತಿಯೊಂದು ದಿನಾನೂ ಸಹ ನಾನು ನನ್ನ ಪರ್ಫೆಕ್ಟ್ 100% ಅನ್ನ ಕೊಡ್ತೇನೆ ಅಂತ ಹೋಗಿ ಆರ್ಗನೈಸ್ಡ್ ಆಗಿರಿ. ಫಾರ್ ಎಕ್ಸಾಂಪಲ್, ನಿಮ್ಮ ಗೋಲ್ಡನ್ ಟೈಮ್ ಇರತ್ತೆ, ಯಾರೋ ಬಂದು ಹೇಳ್ತಾರೆ ಅಲ್ಲಿ ತಿನ್ಲಿಕ್ಕೆ ಹೋಗೋಣ ಅಂತ. ಇಲ್ಲ, ನೋ, ನಾನು ಈ ಟೈಮಲ್ಲಿ ಓದಬೇಕು, ಅದರಲ್ಲಿ ನಾನು ಯಾವುದೇ ಎಕ್ಸ್ಕ್ಯೂಸಸ್ ಕೊಡ್ಲಿಕ್ಕೆ ಆಗಲ್ಲ, ಹೀಗಾಗಿ ಸಾರಿ, ಯು ಗೋ, ಐ ವಿಲ್ ಸ್ಟಡಿ. ಇದೇ ಮಾತನ್ನ ಹೇಳ್ಬೇಕಾಗತ್ತೆ. ನಿಮ್ಮ ಪೇರೆಂಟ್ಸ್ಗಳು ಕರಿಬಹುದು, ಶಾಪಿಂಗ್ ಹೋಗೋಣ, ಅದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ. ಇಲ್ಲ, ಓದೋ ಟೈಮ್ ಇದೆ, ಓದೋದೆ. ಆ ಟೈಮಲ್ಲಿ ಬೇರೆ ಯಾವುದೇ ಕೆಲಸ ಮಾಡೋ ಹಂಗಿಲ್ಲ. ಬೇರೆ ಯಾವುದು ನಿಮಗೆ ಫ್ಯಾಮಿಲಿ ಟೈಮ್ ಅಂತ ಟೈಮ್ ಸ್ಲಾಟ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಯುಟಿಲೈಸ್ ಮಾಡಿ. ಫ್ಯಾಮಿಲಿಗೂ ಹೇಳಿ, ಇದು ನನ್ನ ಡೈಲಿ ಟೈಮ್ ಟೇಬಲು, ಇದ್ರ ಪ್ರಕಾರ ನಾನು ಓದ್ತೇನೆ, ನಾನು ಓದ್ತಾ ಇಲ್ಲ ಅಂದ್ರೆ ನೀವು ಹೇಳಿ ಓದಿ ಅಂತ. ಇದನ್ನೇ ನೀವು ಫಾಲೋ ಮಾಡಬೇಕಾಗಿರೋದು. ಎಲ್ಲಿ ತನಕ ನೀವು ನಿಮ್ಮ ಜೀವನಕ್ಕೆ ರೆಸ್ಪಾನ್ಸಿಬಲ್ ಆಗಿರಲ್ವೋ ಅಲ್ಲಿ ತನಕ ಆಗಲ್ಲ. ಎಕ್ಸ್ಕ್ಯೂಸಸ್ ಸಾವಿರಾರು ಕೊಡಬಹುದು, ಬಟ್ ಸಕ್ಸಸ್ ಆಗ್ಲಿಕ್ಕೆ ಒಂದೇ ಮಂತ್ರ, ಹಾರ್ಡ್ ವರ್ಕು, ಹಾಗೆ ಡೈಲಿ ಟರ್ನ್ ಅಪ್ ಆಗೋದು. ನನಗೆ ಗೊತ್ತು, ನೀವೆಲ್ಲರೂ ಸಹ ಹಾರ್ಡ್ ವರ್ಕ್ ಅನ್ನ ಮಾಡ್ತೀರಾ, ಡೈಲಿ ಟರ್ನ್ ಅಪ್ ಆಗ್ತೀರಾ. ಆ ನಿಮ್ಮ ಸ್ಟೇಟ್ ರ್ಯಾಂಕ್ ಇರಬಹುದು, ಟಾಪರ್ ಆಗೋ ಕನಸಿರ್ಬಹುದು, 600 ಇರಬಹುದು, KCET ರ್ಯಾಂಕೋ ಅಥವಾ ನೀಟ್ ರ್ಯಾಂಕೋ ಏನೇ ಇರಬಹುದು, ಅದನ್ನ ಅಚೀವ್ ಮಾಡೇ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಸೊ ಇವತ್ತಿನಿಂದ ಈಗ್ಲಿಂದಲೇ ನೀವು ಸ್ಟಾರ್ಟ್ ಮಾಡಿ. ನಿಮ್ಮ ಟೈಮ್ ಟೇಬಲ್ ಹೇಗೆ ಅನ್ನಿಸ್ತಾ ಇದೆ ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ಯಾವ ರೀತಿಯ ವಿಡಿಯೋಸ್ಗಳು ಬೇಕು ಅದನ್ನು ಸಹ ತಿಳಿಸಿ. PUC ಸೈನ್ಸ್ ಪರೀಕ್ಷೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಮಿಸ್ ಔಟ್ ಮಾಡ್ಕೊಳ್ತೀರಾ ಇಂತಹ ಕ್ವಾಲಿಟಿ ಕಂಟೆಂಟನ್ನು. ಇದೇ ನೋಟ್ನೊಂದಿಗೆ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು.